ನಿಡಿಕುಂದಿ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಅಧ್ಯಕ್ಷರಾಗಿ ಹನುಮಂತ ತಳವಾರ್, ಉಪಾಧ್ಯಕ್ಷರಾಗಿ ಅನಿತಾ ಕೌಹಾವರ್ಗಿ, ಗೌರವ ಅಧ್ಯಕ್ಷರಾಗಿ ರವಿ ಎಂ ಇಟಗಿ, ಗಿರೀಶ್ ತೆಗ್ಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಮುರ್ತುಜ್ ಹೆಬ್ಬಾಳ್, ಕಾರ್ಯದರ್ಶಿಯಾಗಿ ಚಾಂದ್ ಮಮದಾಪುರ, ಸಲೀಂ ಜಾಫರ್ ಮುಲ್ಲಾ, ಖಜಾಂಚಿಯಾಗಿ ದಂಡಪ್ಪ ಮಾದರ್, ಖಜಾಂಚಿಯಾಗಿ ಸೃಜನ್ ಪೂಜಾರಿ, ಸಲಹೆಗಾರರಾಗಿ ಅರುಣ್ ತಳವಾರ್, ಬಸವರಾಜ್ ಸಾತಿಹಾಳ್ ಆಯ್ಕೆಯಾಗಿದ್ದಾರೆ. ವರದಿ ಸಮೃದ್ಧ ಕರ್ನಾಟಕ ನ್ಯೂಸ್, ನಿಡಗುಂದಿ. ಆಲಮರದ ಸಮಾಜದ ಅಧ್ಯಕ್ಷ ಹನುಮಂತ ಅವರಿಂದ ಸನ್ಮಾನ ಕಾರ್ಯಕ್ರಮ ವೈಯಕ್ತಿಕವಾಗಿ ಕೆಲಸ ಮಾಡೋದಾದ್ರೆ ನೋಡ್ರಿ, ನಾವು ಒಂದು ಸಂಘಟನೆ ಮುಖಾಂತರ ಕೂಡಿ ಯಾವ ಕೆಲಸ ಬೇಕಾದರೂ ಎಲ್ಲ ಮಾಡ್ಬೋದು. ಅವ್ರಿ ಯಾವ ಕೆಲಸ ಸಂಘಟನೆ ಮಾಡೋ ಕೆಲಸ ರೀ. ಅಂಬೇಡ್ಕರ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸಂಘಟನೆ ಇರಬೇಕು, ಜಾತಿ ಅಂತ ಇರಬಾರ್ದು. ಅಂಬೇಡ್ಕರ್ ಅವರು ಬರೀ ದಲಿತರಂತೆ ಸಿಗ್ತಾರ್ರಿ ಏನ್ರಿ, ಅಂಬೇಡ್ಕರ್ ಅವ್ರ ಬರೀ ದಲಿತರಂತೆ ಸಿಗ್ತಾರಲ್ಲ. ಅಂಬೇಡ್ಕರ್ ಅವರು ಎಲ್ಲರಿಗೂ ತಮ್ಮ ಜೀವನ ಕೊಟ್ಟಾರ. ಎಲ್ಲ ಇವಾಗ ನಾವು ಸ್ವತಂತ್ರವಾಗಿ ಬರ್ತಕ್ಕಂಥವು ಇಷ್ಟು ಚೆನ್ನಾಗಿ ಪ್ರತಿ ಹಾಕಕ್ಕಂತೇವು ಅಂದ್ರೆ ಯಾರೇ ಅಂಬೇಡ್ಕರ್ ಅವ್ರ ವಿಕ್ಷೇಪ ನಾವೆಲ್ಲ ಮಾಡಕತ್ತವ್ರಿ. ನಮ್ಗೆಲ್ಲ ದೇವಸ್ಥಾನ ಒಳಗೆ ಪ್ರವೇಶ ಇರಲಿಲ್ಲ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಪೂಜೆ ಮಾಡಕ್ಕೆ ನಮ್ಮ ಪರ್ಮಿಷನ್ ಕೊಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವಾಗ ಹೋರಾಟ ಮಾಡಿದ್ರೆ ಇವಾಗ ಒಳಗಿರಲಿಲ್ಲ. ಹೌದಿಲ್ಲ? ಯಾರು ನಮಗ ಪೂಜೆ ಮಾಡಕ್ ತಂದು ಕೊಟ್ಟು, ಯಾರು ನಮಗ ಇವಾಗ ಯಾರು ಅದು ಕೊಟ್ಟಾರ, ನಾವು ಏನ್ ಜೀವನ ಮಾಡೋದು ಅವ್ರು ಮರೆತು ಎಲ್ಲೆಲ್ಲೋ ಏನೋ ಮಾಡಾಕತ್ತೇವು. ಸೊ ನಾ ಏನ್ ಹೇಳ್ತೀನಪ್ಪ, ಒಂದ್ ಮಾತಲ್ಲ, ಅಂಬೇಡ್ಕರ್ ಅವರು ನಮ್ಗ ಯಾಕಂದ್ರೆ ಥಿಂಕ್ ಮಾಡ್ರಿ, ಒಂದ್ ಡಿಗ್ರಿ ಅಲ್ಲ, 2 ಡಿಗ್ರಿ ಅಲ್ಲ, 32 ಡಿಗ್ರಿ, 4 PhD. ಇವಾಗ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಸರಿ ಒಂದು ಡಿಗ್ರಿ ಮುಗಿಸಿರಲ್ಲ. ಹೌದಿಲ್ರಿ? ಅಂಬೇಡ್ಕರ್ ಅವ್ರ ಬಗ್ಗೆ ಡಿಗ್ರಿ ಮುಗಿಸೋಣ ಅಂತ ನನ್ನ ಮಕ್ಕಳು ಮಾತಾಡ್ತಾರೆ. ಈಗ ಏನಂತ ಮಾತಾಡ್ತಾರೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ. ನಾನು ವಿದೇಶದಿಂದ ಅಂಬೇಡ್ಕರ್ ಅವರ ತಮ್ಮ ಏನು ಅಂಬೇಡ್ಕರ್ ನಮ್ಮ ದೇಶಕ್ಕೆ ಬರೇ ಬರ್ತಾರೆ. ಒಂದು 32 ಡಿಗ್ರಿ ಮುಗಿಸ್ಕೊಂಡು 4 PhD ಒಳಗೆ ನಮ್ಮ ದೇಶಕ್ಕೆ ಬರ್ತಾರೆ. ಒಳ್ಳೆ ಅವಾಗ ಏನು ನಿರ್ಧಾರ ಮಾಡ್ತಾರೆ, ಒಂದು ಸ್ಕೂಲಾಗ ಒಂದು ಇದ್ರಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ ಅಂಬೇಡ್ಕರ್ ಅವರು. ಅವ್ರು ಏನು ಟೇಬಲ್ ಏನು ಕೂತಿರ್ತಾರಲ್ಲ, ಅವ್ರಿಗೆ ನೀರು ಕೊಡಲ್ಲ. ಅವ್ರೇನು ಫೈಲ್ ಕೊಟ್ಟಿರ್ತಾರೆ ನೋಡ್ರಿ, ಅಲ್ಲೊಬ್ಬ ಪ್ಯೂನ ಫೈಲ್ ಯೂರಿನೇಷನ್ ಅಂಬೇಡ್ಕರ್ ಬಂದು ಅವಾಗ ಯೋಚನೆ ಮಾಡ್ತಾರೆ, ನಾನು 32 ಡಿಗ್ರಿ, 4 PhD ಮಾಡಿ ಇಷ್ಟೆಲ್ಲ ಎಜುಕೇಶನ್ ಮಾಡಿ ನಾ ಬಂದೀನಿ, ನನ್ನ ಸ್ಥಿತಿಗೆ ಹಿಂಗೈತಿ, ಇನ್ನು ನನ್ನ ಜನಸ್ಥಿತಿ ಹೆಂಗಿರಬಾರ್ದ ಅಂತ ಸಂಘಟನೆ ಮಾಡ್ತಾರೆ ಅವರು ಏನ್ರಿ. ನಾನಿಷ್ಟೆಲ್ಲ ಓದಿ ಬಂದೀನಿ, ನನ್ನ ಸ್ಥಿತಿನ ಹಿಂಗೈತಿ, ಇನ್ನು ನನ್ನ ಜನ ಏನು ಓದಿಲ್ಲ, ನನ್ನ ಜನ ಹಾಕೊಳ್ಳಾಕ ಏನಿಲ್ಲ, ನನ್ನ ಜನ ಹೆಂಗೆ, ನನ್ನ ಜನದ ಪರಿಸ್ಥಿತಿ ಅಂತ ಒಂದು ಪಾರ್ಕ್ನಾಗ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯೋಚನೆ ಮಾಡ್ತಾರೆ. ಮತ್ತು ಮೊದಲ ವಿದೇಶಕ್ಕೆ ಹೋಗಿ ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಯಾಕಂದ್ರೆ ಅವಾಗ ಅಂಬೇಡ್ಕರ್ ಅವರು ಅದನ್ನ ಯೋಚನೆ ಮಾಡಿದ್ರೆ ಓದ್ಬಿಡಿ ನನಗೂ ಆಗತ್ತ, ಏನ ಇದು ನನಗಾಗತ್ತ ಬಿಡು, ಅವ್ರ ಬಗ್ಗೆ ಅಂಬೇಡ್ಕರ್ ಸ್ವಾರ್ಥವಾಗಿ ಯೋಚನೆ ಮಾಡಿದ್ರೆ ಇವತ್ತು ಯಾರು ನಾವು ತಿಳಿದ್ರಿ, ನಿಮ್ಗೆಲ್ಲ ಕಲ್ಪನೆ. ಇವತ್ತು ಈ ಸಂಘಟನೆ ಮಾಡಲಾಗ್ತಿರ್ಲಿಲ್ಲ, ಇವತ್ತು ಪಟ್ಟಣ ಪಂಚಾಯತ್ ಮೆಂಬರ್ ಆಗಲಾಗ್ತಿರ್ಲಿಲ್ಲ, ಇವತ್ತು ಬೇಗೂ ಆಗಾಗ್ತಿಲ್ಲ. ಇವತ್ತು ನಾವೇನು ಆಗಿದ್ದ ಮೇನ್ ಕಾರಣ ಯಾರು ಬೈದ್ರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ ಆಗ್ತಾರೆ. ಏನಾದ್ರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ರು ಸೊ ನಾನು ಅದರ ಕ್ಷಮೆ ಕೇಳ್ತೀನಿ. ಸೊ ಜಯ ಭೀಮ್, ಜಯ ಭೀಮ್, ಜಯ ಭೀಮ್.